ಅಂಗನವಾಡಿ ಹೋರಾಟ ಹಮ್ಮಿಕೊಂಡಿದ್ದೀರಾ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಮ್ಮ ಸಮಸ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಸಮಸ್ಯೆ ಏನ್ ಬೇಡಿಕೆ ಏನ್ ಸಮಸ್ಯೆಯಿಂದ ಬಂದಿದೆ? ಬಿಸಿ ಊಟ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಇಡೀ ಕರ್ನಾಟಕ ರಾಜ್ಯದಲ್ಲಿ 4 ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸಮಸ್ಯೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರ ಇವತ್ತು ICDS ಅಂಗನವಾಡಿ ಹುಟ್ಟಿ 50 ವರ್ಷ ಆಯ್ತು, ಬಿಸಿ ಊಟ 30 ವರ್ಷ ಆಯ್ತು, ಆಶಾ ಸಂಘಟನೆ 17 ವರ್ಷ ಆಯ್ತು. ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ 2018ರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಮಾಡಿಲ್ಲ, ಬಿಸಿ ಊಟದವರಿಗೆ ಹೆಚ್ಚಳ ಮಾಡಿಲ್ಲ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡಿಲ್ಲ. ಇದನ್ನ ವಿರೋಧ ಮಾಡಿ ನಾವು ಕೇಂದ್ರದಲ್ಲಿ ಏನಿವತ್ತು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಬಿಸಿ ಊಟ ಅಂಗನವಾಡಿ ಆಶಾದವ್ರ ಬಗ್ಗೆ ಪ್ರಶ್ನೆ ಎತ್ತಬೇಕು ಅಂತೇಳಿ ನವೆಂಬರ್ 25ನೇ ತಾರೀಕಿಗೆ ಎಲ್ಲಾ MP ಗಳಿಗೆ ಲೆಟರ್ ಕೊಟ್ಟಿದ್ದೀವಿ ಮತ್ತು ನಮ್ಮ ಸಮಸ್ಯೆಗಳು ಏನವತ್ತ ಅವರಿಗೆ ಮನವರಿಕೆ ಮಾಡಿವಿ. ಕೇಂದ್ರ ಸಚಿವರಾದರೂ ಕೂಡ ಕುಮಾರಸ್ವಾಮಿ ಮತ್ತು ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ವಿ. ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಧಿವೇಶನದಲ್ಲಿ ಈ 2025-26 ಬಜೆಟ್ನಲ್ಲಿ ನಮಗೆ ಗೌರವಧನ ಮತ್ತು ಬಿಸಿ ಊಟದವರಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಅದು ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಯುವ ತನಕ ಹಗಲು ರಾತ್ರಿ ರಾಜ್ಯದಲ್ಲಿ 4 ಕಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಅಂಗನವಾಡಿ ಆಶಾ ಕಾರ್ಯಕರ್ತರು ಸಂಬಳ ಎಷ್ಟಿದೆ? ಕೇಂದ್ರ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ 2700 ರೂಪಾಯಿ ಗೌರವಧನ, ಅಂಗನವಾಡಿ ಸಹಾಯಕಿಗೆ 1350 ರೂಪಾಯಿ, ಬಿಸಿ ಊಟ ನೌಕರದಾರಿಗೆ ಕೇಂದ್ರ ಸರ್ಕಾರದಿಂದ 2000 ರೂಪಾಯಿ, 1000 ರೂಪಾಯಿ ಬಿಸಿ ಊಟದವರಿಗೆ, ಆಶಾ ಕಾರ್ಯಕರ್ತೆಯರಿಗೆ 2000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು. ಕೆಲಸ ಮಾಡಿದ್ರೆ 8 ಅವರ್ ದುಡಿದ್ರೆ ಸುಪ್ರೀಂ ಕೋರ್ಟಿನಲ್ಲಿ ಆರ್ಡರ್ ಇದೆ, 10 ವರ್ಷ ಸಂಬಳ ಕೊಡಬೇಕು ಸುಪ್ರೀಂ ಕೋರ್ಟಿಂದ ಆರ್ಡರ್ ಇದೆ. ಇದು ಸತ್ಯವಾದ ಸಂಗತಿ. ನೀವು ಕೇಳ್ತಾ ಇರೋದು, ಈಗಾಗಲೇ 8 ಗಂಟೆ ಕೆಲಸ ಮಾಡಿದ್ರೆ ಕನಿಷ್ಠ ಕೂಲಿ 26,000 ಕೊಡ್ಬೇಕಂತೇಳಿ ಸರ್ಕಾರನೇ ಹೇಳಿದ್ರು ಕೂಡ ಇವತ್ತು ಇಡೀ ದೇಶದಲ್ಲಿ 56 ಲಕ್ಷ ಸ್ಕೀಮ್ ನೌಕರರಿಗೆ ಈ ಸರ್ಕಾರ ಮರೆಮಾಚ್ತಾ ಇದೆ ಮತ್ತು ಅಸಡ್ಡೆ ಭಾವನೆ ತೋರಿಸ್ತಾ ಇದೆ. ಇದನ್ನ ವಿರೋಧ ಮಾಡಿ ನಾವು ಇವತ್ತು ಹೋರಾಟಕ್ಕೆ ಕೊಟ್ಟಿದ್ದು. ಈಗ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಕೇಂದ್ರದ ಸಚಿವರಿಗೆ ನಾವು ಈಗಾಗಲೇ ಸಂಘಟನೆಯಿಂದ ಮನವಿ ಪತ್ರ ಕೊಟ್ಟು ನಮ್ಮ ಸಮಸ್ಯೆಗಳು ಏನದವ ಅಂತ ಈಗಾಗಲೇ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ. ಇನ್ನು ಇವತ್ತೇ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ಯಾರು ಬಂದಿಲ್ಲ. ನಮ್ದು ಅವರು ಬಂದು ನಮ್ಮ ಸಮಸ್ಯೆಗಳನ್ನು ಮನವಿ ಪತ್ರ ತಗೊಂಡು ಮಾತಾಡೋ ತನಕ ನಮ್ಮ 10 ದಿನದ ಡೇ ನೈಟ್ ಹೋರಾಟ ಹಮ್ಮಿಕೊಂಡಿದ್ದೀವಿ. ಶಾಂತ N ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು, ಕಲಬುರಗಿ. ಸಿಐಟಿ ನಡೆಯುವಂತ ಅಂಗನವಾಡಿ ಆಶಾ ಬಿಸಿ ಊಟ ಹೋರಾಟಕ್ಕೆ ಜಯವಾಗಲಿ. ಕಾಯಮಾಗುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ. ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಆವಾಜ್ ಕಾಯಮಾತಿ ನಮ್ಮ ಹಕ್ಕು. FRS ಬೇಡವೇ ಬೇಡ, FRS ಬೇಡವೇ ಬೇಡ, ಕಾಯಮಾತಿ ನಮ್ಮ ಹಕ್ಕು, ಕನಿಷ್ಠ ಕೂಲಿ ನಮ್ಮ ಹಕ್ಕು. ಮಾತಿಗೆ ತಪ್ಪಿದ ಸರ್ಕಾರಕ್ಕೆ ಹೇಳಿದ್ದಾರೆ. 2018ರಿಂದ ಬಿಡಿಗಾಸು ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ ನೀತಿಗೆ ಹೇಳಿದ್ದಾರೆ. ಮಹಿಳಾ ವಿರೋಧಿ, ಮಕ್ಕಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ. ಆವಾಜ್ ಏತಕ್ಕಾಗಿ ಹೋರಾಟ, ಕನಿಷ್ಠ ಕೂಲಿ ಕೊಳ್ಳಬೇಕು. ILC ಶಿಫಾರಸಿನಂತೆ ಅಂಗನವಾಡಿ ನೌಕರರು, ಆಶಾ ನೌಕರರು ಮತ್ತು ಬಿಸಿ ಊಟ ನೌಕರರನ್ನು ಕಾಯಮಾತಿ ಮಾಡಬೇಕು.